ಹಾಯ್ ಫ್ರೆಂಡ್ಸ್, ಗೋ ಟು ಸಿದ್ಧಗಂಗಾ ಮಠ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ನೀವು ಕರ್ನಾಟಕದಲ್ಲಿ ಯಾವುದೇ ಪ್ಲೇಸ್ ಇರೋ ನೀವು ಕಮೆಂಟ್ ಅಲ್ಲಿ ಹೇಳಿದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಬನ್ನಿ ಪ್ಲೇಸ್ ನೋಡ್ಕೊಂಡ್ ಬರೋಣ. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದೆ. ಟ್ರೈನ್ ಇರೋದು 1:15 ಇನ್ನು 11:30. ಇಲ್ಲೇ ವೆಯ್ಟ್ ಮಾಡೋಣ, ಟ್ರೈನ್ ಬಂದಾದ್ಮೇಲೆ ಹೋಗೋಣ. ಕೊನೆಗೂ ಟ್ರೈನ್ ಬಂತು, ಆದರೆ ನಾವು ಹೋಗಿದ್ದು ಬೇರೆ ಟ್ರೈನಿಗೆ. 2 ಅವರ್ ಜರ್ನಿ ಮುಗೀತು. ಕೊನೆಗೆ ನಾವು ಇಳಿಯೋ ಸ್ಟಾಪು ಬಂತು. ಇಳಿದಾದ್ಮೇಲೆ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಪ್ಲೇಸ್ ಸಿಕ್ತು. ಆ ಪ್ಲೇಸ್ ಒಳಗಡೆ ಪಾರ್ಕ್ ಒಳಗಡೆ ಗೊಂಬೆಗಳೆಲ್ಲ ಮಾಡಿದರು. ಎತ್ತಿನ ಗಾಡಿ, ಜಿಂಕೆ, ಅದೆಲ್ಲ ಗೊಂಬೆ ಎಲ್ಲ ಸ್ಟ್ಯಾಚು ಎಲ್ಲ ನಿಲ್ಲಿಸಿದ್ರು. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಹಂಗೆ ಅದು ಮುಗ್ದಾದ್ಮೇಲೆ ಹಂಗೆ ಫೀಲ್ಡಿಗೆ ಹೋದ್ವಿ. ಸಿದ್ಧಗಂಗಾ ಮಠ ಒಳಗೆ ಎಂಟ್ರಿ ಕೊಟ್ವಿ. ಅದು ಕೊಟ್ಟಾದ್ಮೇಲೆ ಅಲ್ಲಿಂದ ಒಳಗೆ ಹೋದ್ವಿ. ಫಸ್ಟ್ ಟೈಮ್ ಏನೂ ಗೊತ್ತಾಗಿಲ್ಲ ನಮಗೆ. ಹಾಗಾಗಿ ಅಲ್ಲೊಬ್ರು ಇದ್ದರು. ಎಲ್ಲರೂ ನಮಗೆ ಏನೇನು ಅಲ್ಲಿ ಏನೇನಿದೆ, ಎಷ್ಟು ವರ್ಷದ್ದು ಏನು ಎಲ್ಲನೂ ನಮಗೆ ಹೇಳಿದ್ರು. ಅದು ಹೇಳಾದ್ಮೇಲೆ ಹಂಗೆ ಒಳಗೆ ಹೋದಾದ್ಮೇಲೆ ಅಲ್ಲಿ ಸುತ್ತಮುತ್ತ ಎಲ್ಲ ನೋಡಿದ್ವಿ. ಏನೋ ಒಂಥರ ಪಾಸಿಟಿವ್ ಎನರ್ಜಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ಫುಲ್ಲು ಸೈಲೆಂಟಾಗಿತ್ತು, ಏನೋ ಒಂಥರ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡ್ವಿ. ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಗದ್ಗೆ ಇತ್ತು, ಅಲ್ಲಿಗೆ ಹೋಗಿ ದೇವರಿಗೆ ಕೈ ಮುಗ್ದು ಹಂಗೆ ಮಂಗಳಾರತಿ ತೊಗೊಂಡು ಹಂಗೆ ದೇವ್ರನ್ನೂ ನೋಡಿದೆ. ಹೂವೆಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು, ಇಷ್ಟ ಆಯಿತು. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಗದ್ಗೆ ಇತ್ತು, ಅಲ್ಲಿಗೆ ಹೋದಾದ್ಮೇಲೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಆಮೇಲೆ ಹೊಟ್ಟೆ ಹಸಿತೈತೆ ಅಂತ ಊಟಕ್ಕೆ ಹೋದ್ವಿ. ಅಲ್ಲಿ ಎಲ್ಲ ಊಟದ ಪ್ಲೇಸಲ್ಲಿ ಎಲ್ಲ ತರಕಾರಿ ಎಲ್ಲ ಹೆಚ್ಚುತ್ತಾಯಿದ್ರು ಕೂತ್ಕೊಂಡು. ತುಂಬ ಜನ ಬಂದಿದ್ದರು. ಇಲ್ಲಿ ಯಾವಾಗಲೂ ಅನ್ನದಾನ ಇರುತ್ತೆ. ಹಂಗೆ ತಟ್ಟೆ ತೊಗೊಂಡು ಹಂಗೆ ಕೂತ್ಕೊಂಡು ಊಟ ಮಾಡಿ, ಊಟ ತುಂಬ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ಹಂಗೆ ಬೆಟ್ಟದ ಮೇಲೆ ಹೋಗೋಣ ಅಂತ ಹೋದ್ವಿ. ಕ್ಯಾಮ್ರಾಮನ್ ಹೆಂಗೆ ಉಲ್ಟಾ ಸೀದಾ ಎಲ್ಲ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ರು. ಆಮೇಲೆ ಬೆಟ್ಟದ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ಸಿದ್ಧಗಂಗಾ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದಾನ ಬನ್ನಿ ಬ್ರೋ. ಬೆಟ್ಟ ಹತ್ಬೇಕಾರಂತೂ ತುಂಬ ಕಷ್ಟ ಇತ್ತು. ಫುಲ್ಲು ಕಲ್ಲುಗಳು, ಅದು ಇದು ಎಲ್ಲ ಇದ್ವು. ಅಲ್ಲಿ ಹೋಗಕ್ಕೆ ದಾರಿನೇ ಇಲ್ಲ, ಮೆಟ್ಲು ಇಲ್ಲ. ತುಂಬ ಕೈಗೆ ಮೇಲೋಗಿ ನೋಡಿದ್ರೆ ಕೈಗೆ ಮುಳ್ಳೆಲ್ಲ ಚುಚ್ಚಿದ್ವು. ಅದು ತುಂಬ ಕಷ್ಟಪಟ್ಟು ಈ ಕೊಟ್ಟಿರೋ ಟಾಸ್ಕ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಒಂದು ಇದರಿಂದ ಹೋದ್ವಿ. ಕೊನೆಗೆ ನೀವು ಕೊಟ್ಟಿರೋ ಟಾಸ್ಕ್ ಕಂಪ್ಲೀಟ್ ಆಯ್ತಾ ಇಲ್ವಾ ಅಂತ ನೀವೇ ಕಾದು ನೋಡಿ, ಫುಲ್ ಲಾಸ್ಟ್ವರೆಗೂ ನೋಡಿ ವಿಡಿಯೋನ. ಪಾಪ ಕ್ಯಾಮ್ರಾಮ್ಯಾನ್ ಅಂತೂ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ನನ್ನ ಬ್ಯಾಗ್ ಹಾಕ್ಕೊಂಡು ತುಂಬ ಕಷ್ಟಪಟ್ಟರು ಅವರಂತೂ. ಒಂದು ಕೈಯಲ್ಲೇ ಫೋನ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಬೆಟ್ಟ ಹತ್ತೋದು ಕಷ್ಟನೇ ಸ್ವಲ್ಪ. ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ನೀವೇ ನೋಡಿ ಯಾವ್ಯಾವ ಥರ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಆಗ್ತಿಲ್ಲ ಬ್ರೋ, ನೀರು ಕೊಡು ಬ್ರೋ. ಬನ್ನಿ ಹಾಯ್ ಫ್ರೆಂಡ್ಸ್, ನೀವು ಕೊಟ್ಟಿದ್ದ ಚಾಲೆಂಜ್ ಕಂಪ್ಲೀಟ್ ಮಾಡಾಯಿತು. ಪ್ಲೀಸ್ ನೋಡಿ. ಫ್ರೆಂಡ್ಸ್, ಚಾಲೆಂಜ್ ಕೊಟ್ಟರು. ನಾನೇನು ಈಸಿಯಾಗಿ ಮಾಡ್ಬೋದಂತ ಬಂದೆ. ತುಂಬ ಕಷ್ಟ ಐತೆ. ಇದು ಟ್ರಿಪ್ ವಿಡಿಯೋ, ಫಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಇದೇ ಥರ ಕಮೆಂಟಲ್ಲಿ ನೆಕ್ಸ್ಟ್ ಪ್ಲೇಸ್ ಏನಾರು ಹೇಳಿ. ಇದರಲ್ಲೇ ಒಬ್ಬರು ಇದೇ ಥರ ಕಮೆಂಟ್ ಮಾಡಿದ್ದಕ್ಕೆ ನಾನು ಇಲ್ಲವರೆಗೂ ಬಂದೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೆಟ್ಟ ಎಲ್ಲ ಚೆನ್ನಾಗಿದೆ, ನೋಡೋಕೆ ವ್ಯೂಸ್ ಚೆನ್ನಾಗಿದೆ. ನೀವು ಈ ಥರ ಬನ್ನಿ, ಪರವಾಗಿಲ್ಲ. ಬಟ್ ನೋಡ್ಕೊಂಡು ಸ್ವಲ್ಪ ಹುಷಾರಾಗತ್ತಿ. ಇದೆಲ್ಲ ಸ್ವಲ್ಪ ಡೇಂಜರಸ್ ಪ್ಲೇಸ್. ಸ್ವಲ್ಪ ಇಲ್ಲೆಲ್ಲ ನೀರೆಲ್ಲ ಹರಿತಾ ಇರುತ್ತೆ ಮಳೆಗಾಲದಲ್ಲಿ. ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಯಾವ ಪ್ಲೇಸ್ ಅಂತ, ನಿಮಗೆ ಆ ಪ್ಲೇಸಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೇನೆ.